ಅದು ಬೇಸಿಗೆಯ ಕಾಲ. ಸೂರ್ಯ ತನ್ನ ಸಂಪೂರ್ಣ ಪ್ರತಾಪವನ್ನು ಭೂಮಿಯ ಮೇಲೆ ತೋರಿಸುತ್ತಿದ್ದನು. ಇಂತಹ ದಿನಗಳಲ್ಲಿ ನಗರದಲ್ಲಿ ವಾಸಿಸುತ್ತಿದ್ದ ನಮ್ಮ ಕಥೆಯ ನಾಯಕಿ ಕೀರ್ತಿಗೆ ಮನೆಯಲ್ಲಿ ಒಂಟಿತನ ಕಾಡುತ್ತಿತ್ತು. ಕೀರ್ತಿ ನೋಡಲು ಅತ್ಯಂತ ಸುಂದರ, ಹಸನ್ಮುಖಿ ಮತ್ತು ಚುರುಕಿ ಬುದ್ಧಿಯ ಹೆಣ್ಣುಮಗಳು. ಅವಳ ಗಂಡ ವೃತ್ತಿಯ ನಿಮಿತ್ತ ಕೆಲವು ತಿಂಗಳುಗಳ ಕಾಲ ವಿದೇಶಕ್ಕೆ ಹೋಗಿದ್ದರಿಂದ ಆ ವಿಶಾಲವಾದ ಮನೆಯಲ್ಲಿ ಅವಳು ಒಬ್ಬಳೇ ಇರಬೇಕಾಗಿತ್ತು. ಒಂದು ದಿನ ಬೆಳಿಗ್ಗೆ ಅವಳ ಅಣ್ಣ ಫೋನ್ ಮಾಡಿದ. ಕೀರ್ತಿ, ನನ್ನ ಮಗನೀಗ ಕಾಲೇಜು ರಜೆ ಕೊಟ್ಟಿದ್ದಾರೆ. ನಗರದಲ್ಲಿ ಏನಾದರೂ ಕಂಪ್ಯೂಟರ್ ಕೋರ್ಸ್ ಮಾಡ್ತೀನಿ ಅಂತ ಹಠ ಹಿಡಿದಿದ್ದಾನೆ. 1-2 ತಿಂಗಳು ನಿನ್ನ ಮನೆಯಲ್ಲೇ ಇಟ್ಟುಕೊಳ್ಳುತ್ತೀಯಾ? ನಿನಗೂ ಒಂಟಿತನ ದೂರ ಆಗುತ್ತೆ, ಅವನಿಗೂ ಒಂದು ದಾರಿ ಸಿಗುತ್ತೆ ಎಂದನು. ಕೀರ್ತಿ ತಕ್ಷಣವೇ ಒಪ್ಪಿಕೊಂಡಳು. ಅಣ್ಣನ ಮಗ ಕಿರಣ್ ಈಗಷ್ಟೇ 20ರ ಹರೆಯಕ್ಕೆ ಕಾಲಿಟ್ಟಿದ್ದ ಯುವಕ. ಜಿಮ್ಗೆ ಹೋಗಿ ಮೈಕಟ್ಟು ಬೆಳೆಸಿದ್ದ, ಎತ್ತರ ಹಾಗೂ ನೋಡಲು ಹ್ಯಾಂಡ್ಸಮ್ ಆಗಿದ್ದ. ಮರುದಿನವೇ ಕಿರಣ್ ತನ್ನ ದೊಡ್ಡ ಸುಟ್ಕೇಸ್ ಹಿಡಿದು ಕೀರ್ತಿಯ ಮನೆಗೆ ಬಂದನು. ಅವನನ್ನು ನೋಡಿದ ತಕ್ಷಣ ಕೀರ್ತಿಗೆ ಆಶ್ಚರ್ಯವಾಯಿತು. ಬಾ ಕಿರಣ್, ಎಷ್ಟು ಬೆಳೆದು ಬಿಟ್ಟಿದೀಯಾ, ನಿನ್ನ ಸೈಜ್ ಮತ್ತು ಹೈಟ್ ನೋಡಿ ನನಗೆ ಗುರುತೇ ಸಿಗುತ್ತಿಲ್ಲ ಎಂದಳು. ಕಿರಣ್ ನಗುತ್ತಾ, ಹೌದು ಅತ್ತೆ, ಇತ್ತೀಚೆಗೆ ಎಲ್ಲವೂ ಸ್ವಲ್ಪ ಜಾಸ್ತಿನೇ ಬೆಳೆದಿದೆ, ನಿಭಾಯಿಸುವುದು ಕಷ್ಟ ಆಗ್ತಿದೆ ಎಂದನು. ಅವನು ಹೇಳಿದ್ದು ತನ್ನ ಎತ್ತರ ಮತ್ತು ಜಿಮ್ ಬಾಡಿಯ ಬಗ್ಗೆ. ಆದರೆ ಕೀರ್ತಿ ಅದನ್ನು ಕೇಳಿ ಮನಸ್ಸಿನಲ್ಲೇ ನಕ್ಕಳು. ಇಲ್ಲಿಂದಲೇ ಅವರಿಬ್ಬರ ನಡುವಿನ ತರಲೆ ಸಂಭಾಷಣೆಗಳು ಶುರುವಾದವು. ಮರುದಿನ ಮಧ್ಯಾಹ್ನ ತಾಪಮಾನ 40 ಡಿಗ್ರಿ ದಾಟಿತ್ತು. ಮನೆಯೊಳಗೆ ಫ್ಯಾನ್ ಹಾಕಿದರೂ ಬಿಸಿ ಗಾಳಿ ಬರುತ್ತಿತ್ತು. ಕೀರ್ತಿ ಅಡುಗೆ ಮನೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ ತಯಾರಿ ನಡೆಸುತ್ತಿದ್ದಳು. ಕಿರಣ್ ಟೀ ಶರ್ಟ್ ಬಿಚ್ಚಿ ಕೇವಲ ಒಂದು ಶರ್ಟ್ ಹಾಕಿಕೊಂಡು ಅಡುಗೆ ಮನೆಗೆ ಬಂದ. ಅವನ ಕಟ್ಟುಮಸ್ತಾದ ಶರೀರವನ್ನು ನೋಡಿ ಕೀರ್ತಿಯ ಕಣ್ಣುಗಳು ಒಂದು ಕ್ಷಣ ಅಲ್ಲೇ ನೆಟ್ಟವು. ಏನತ್ತೆ, ಅಡುಗೆ ಮನೆಯಲ್ಲಿ ತುಂಬಾ ಬಿಸಿ ಇದೆಯಲ್ಲ, ನಾನು ಏನಾದರೂ ಸಹಾಯ ಮಾಡಬೇಕಾ ಎಂದು ಕಿರಣ್ ಕೇಳಿದ. ಕೀರ್ತಿ ತನ್ನ ಸೀರೆಯನ್ನು ಸ್ವಲ್ಪ ಸರಿಪಡಿಸಿಕೊಳ್ಳುತ್ತಾ, ಹೌದು ಕಿರಣ್, ಇಲ್ಲಿ ತುಂಬಾ ಬಿಸಿ ಇದೆ. ನಿನ್ನ ಕೈಯಲ್ಲಿ ಆ ದೊಡ್ಡ ಕಾಯಿ ಇದೆಯಲ್ಲ, ಅದನ್ನ ಒಡೆದು ಕೊಡ್ತೀಯಾ? ನನಗೆ ಗಟ್ಟಿ ಇರೋದನ್ನ ಬಡಿಯೋಕೆ ಶಕ್ತಿ ಆಗುತ್ತಿಲ್ಲ ಎಂದಳು. ಕಿರಣ್ ನಗುತ್ತಾ, ಓ, ಕಾಯಿ ಒಡೆಯಬೇಕಾ? ನನ್ನ ಹತ್ತಿರ ಇರೋ ಆಯುಧ ತುಂಬಾ ಗಟ್ಟಿಯಾಗಿದೆ ಅತ್ತೆ, ಒಂದೇ ಏಟಿಗೆ 2 ಭಾಗ ಮಾಡ್ತೀನಿ ಎಂದು ಹೇಳಿ ಕೊಡಲಿಯನ್ನು ತಂದನು. ಅವನು ಕಾಯಿ ಒಡೆಯುವಾಗ ಅವನ ತೋಳುಗಳ ಸ್ನಾಯುಗಳು ಉಬ್ಬುತ್ತಿರುವುದನ್ನು ಕೀರ್ತಿ ಆಸಕ್ತಿಯಿಂದ ನೋಡುತ್ತಿದ್ದಳು. ನಿನ್ನ ಕೆಲಸ ತುಂಬಾ ವೇಗವಾಗಿದೆ ಕಿರಣ್, ಆದರೆ ಸ್ವಲ್ಪ ನಿಧಾನವಾಗಿ ಮಾಡು, ರಸ ಎಲ್ಲ ಆಚೆ ಸಿಡಿದು ವೇಸ್ಟ್ ಆಗಿಬಿಡುತ್ತೆ ಎಂದಳು. ಇಲ್ಲ ಅತ್ತೆ, ನಾನು ಕರೆಕ್ಟಾಗಿ ಜಾಗ ನೋಡಿ ಹೊಡಿತೀನಿ, ಒಂದು ಹನಿ ರಸನೂ ವೇಸ್ಟ್ ಆಗಲ್ಲ, ಎಲ್ಲ ಒಳಗೆ ಬೀಳುತ್ತೆ ಎಂದು ಕಿರಣ್ ಉತ್ತರಿಸಿದ. ಅವರಿಬ್ಬರ ಈ ಮಾತಿನ ಅರ್ಥ ಮೇಲ್ನೋಟಕ್ಕೆ ತೆಂಗಿನಕಾಯಿಯಾಗಿದ್ದರೂ ಕೇಳಲು ರೋಮಾಂಚನಕಾರಿಯಾಗಿತ್ತು. ಕಿರಣ್ ಮನೆಯಲ್ಲೇ ಆನ್ಲೈನ್ ಕಂಪ್ಯೂಟರ್ ಕೋರ್ಸ್ ಕಲಿಯಲು ಆರಂಭಿಸಿದ. ಒಂದು ಸಂಜೆ ಕೀರ್ತಿ ಅವನ ರೂಮಿಗೆ ಹೋದಾಗ ಕಿರಣ್ ಲ್ಯಾಪ್ಟಾಪ್ ಮುಂದೆ ಕುಳಿತು ತಲೆ ಕೆಡಿಸಿಕೊಳ್ಳುತ್ತಿದ್ದ. ಏನಾಯ್ತು ಕಿರಣ್, ಯಾಕೆ ಅಷ್ಟೊಂದು ಸುಸ್ತಾಗಿದೀಯಾ ಎಂದು ಕೀರ್ತಿ ಕೇಳಿದಳು. ಏನು ಗೊತ್ತಿಲ್ಲ ಅತ್ತೆ, ಈ ಮೌಸ್ ನನ್ನ ಕೈಗೆ ಸಿಗುತ್ತಲೇ ಇಲ್ಲ, ಎಷ್ಟು ಜೋರಾಗಿ ಪ್ರೆಸ್ ಮಾಡಿದ್ರೂ ಕೆಲಸ ಮಾಡ್ತಿಲ್ಲ, ಸರಿಯಾದ ಜಾಗಕ್ಕೆ ಕರ್ಸರ್ ಹೋಗ್ತಿಲ್ಲ ಎಂದನು ಕಿರಣ್ ಬೇಸರದಿಂದ. ಕೀರ್ತಿ ಅವನ ಪಕ್ಕದಲ್ಲೇ ಬಂದು ಕುಳಿತಳು. ಅವಳ ಸೀರೆಯ ಸುಗಂಧ ಕಿರಣ್ ಮೂಗಿಗೆ ಬಡಿಯಿತು. ಅವಳು ಕಿರಣನ ಕೈ ಮೇಲೆ ತನ್ನ ಕೈಯನ್ನಿಟ್ಟು, ಅಯ್ಯೋ ಹುಚ್ಚ, ಪ್ರೆಸ್ ಮಾಡೋದು ಹಂಗಲ್ಲ, ತುಂಬಾ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು, ನೀನು ಅಷ್ಟೊಂದು ಗಟ್ಟಿಯಾಗಿ ಹಿಡಿದುಕೊಂಡರೆ ಅದಕ್ಕೆ ನೋವಾಗಲ್ವಾ? ನಿಧಾನವಾಗಿ ಪ್ರೀತಿಯಿಂದ ಸವರಿಕೊಂಡು ಹೋದರೆ ನೀನು ಹೇಳಿದ ಕಡೆ ಎಲ್ಲ ಅದು ಮೂವ್ ಆಗುತ್ತೆ ಎಂದಳು. ಕಿರಣ್ ಕೀರ್ತಿಯ ಕಣ್ಣುಗಳನ್ನು ನೋಡುತ್ತಾ, ಹೌದಾ ಅತ್ತೆ, ನನಗೆ ಈ ತರಹ ಸಾಫ್ಟ್ ವಸ್ತುಗಳನ್ನು ಹ್ಯಾಂಡಲ್ ಮಾಡಿ ಅಭ್ಯಾಸ ಇಲ್ಲ, ನೀನೇ ಹತ್ತಿರ ನಿಂತು ಹೇಗೆ ಮಾಡಬೇಕು ಅಂತ ತೋರಿಸಿಕೊಡು ಎಂದನು. ಕೀರ್ತಿ ಅವನ ಕೈಯನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಮೌಸ್ ಅನ್ನು ನಿಧಾನವಾಗಿ ಮೂವ್ ಮಾಡಿಸಿದಳು. ನೋಡು ಈಗ ಹೇಗೆ ಕರೆಕ್ಟಾಗಿ ಒಳಗಡೆ ಹೋಗ್ತಿದೆ, ಇನ್ಮುಂದೆ ಗಡಿಬಿಡಿ ಮಾಡಬೇಡ, ಮೊದಲು ಜಾಗನ ತಣ್ಣಗೆ ಮಾಡಬೇಕು, ಆಮೇಲೆ ನಿಧಾನವಾಗಿ ಇನ್ಸರ್ಟ್ ಮಾಡಬೇಕು ಎಂದಳು ಕೀರ್ತಿ ದ್ವಂದ್ವಾರ್ಥದ ಬರುವಂತೆ. ಕಿರಣ್ ಕೇವಲ ತಲೆ ಆಡಿಸಿದ. ಆದರೆ ಇಬ್ಬರ ಮನಸ್ಸಿನಲ್ಲೂ ಏನೋ ಒಂದು ಹೊಸ ಸಂಚಲನ ಸೃಷ್ಟಿಯಾಗಿತ್ತು. ಒಂದು ರಾತ್ರಿ 11 ಗಂಟೆಯ ಸುಮಾರಿಗೆ ಕರೆಂಟ್ ಹೋಯಿತು. ಇಡೀ ಮನೆ ಕತ್ತಲಲ್ಲಿ ಮುಳುಗಿತು. ಬ್ಯಾಟರಿ ಕೂಡ ಕೆಲಸ ಮಾಡುತ್ತಿರಲಿಲ್ಲ. ಸೆಕೆಯ ತಡೆಯಲಾರದೆ ಕೀರ್ತಿ ಮನೆಯ ಹಿತ್ತಲಿನಲ್ಲಿರುವ ತೋಟಕ್ಕೆ ಬಂದಳು. ಅಲ್ಲಿ ತಂಪಾದ ಗಾಳಿ ಬೀಸುತ್ತಿತ್ತು. ಸ್ವಲ್ಪ ಸಮಯದ ನಂತರ ಕಿರಣ್ ಕೂಡ ಅಲ್ಲಿಗೆ ಬಂದ. ಅತ್ತೆ, ಒಳಗಡೆ ತುಂಬಾ ಉಸಿರುಗಟ್ಟದ ಹಾಗೆ ಆಗ್ತಿದೆ, ಇಲ್ಲಿ ತುಂಬಾ ಚೆನ್ನಾಗಿದೆ ಎಂದ ಕಿರಣ್. ಹೌದು ಕಿರಣ್, ಇಲ್ಲಿ ನೋಡು, ಗಿಡಗಳೆಲ್ಲ ಹೇಗೆ ಒಣಗಿ ಹೋಗಿವೆ,
ಬೇಸಿಗೆ ಅಲ್ವಾ, ಸರಿಯಾಗಿ ನೀರು ಸಿಗುತ್ತಿಲ್ಲ ಎಂದಳು ಕೀರ್ತಿ. ಅದಕ್ಕೇನಂತೆ ಅತ್ತೆ, ನನ್ನ ಹತ್ತಿರ ದೊಡ್ಡ ಪೈಪ್ ಇದೆ, ಪ್ರೆಷರ್ ಕೂಡ ಜಾಸ್ತಿ ಇದೆ. ನಾನೇ ದಿನ ರಾತ್ರಿ ಬಂದು ನಿನ್ನ ತೋಟದ ಎಲ್ಲಾ ಗಿಡಗಳಿಗೆ ನೀರು ಹಾಕ್ತೀನಿ. ಪ್ರತಿಯೊಂದು ಮೂಲೆಯೂ ಒದ್ದೆಯಾಗೋ ಹಾಗೆ ಮಾಡ್ತೀನಿ ಎಂದ ಕಿರಣ್. ಕೀರ್ತಿ ಜೋರಾಗಿ ನಕ್ಕು, ನಿನ್ನ ಪೈಪ್ ಅಷ್ಟೊಂದು ಪ್ರೆಷರ್ ತಡೆಯುತ್ತಾ? ಇಲ್ಲಿ ತುಂಬಾ ಗಿಡಗಳಿವೆ, ಎಲ್ಲದಕ್ಕೂ ನೀರು ಹರಿಸಲು ತುಂಬಾ ಸಮಯ ಬೇಕಾಗುತ್ತೆ. ನಿನ್ನ ಹತ್ತಿರ ಅಷ್ಟು ಸ್ಟ್ಯಾಮಿನಾ ಇದೆಯಾ ಎಂದು ಸವಾಲು ಹಾಕಿದಳು. ನೀನು ಒಂದ್ಸಲ ಪೈಪ್ ಇಟ್ಕೊಂಡು ನೋಡು ಅತ್ತೆ, ನಿನಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಪವರ್ ಇದೆ ಅಂತ. ಒಮ್ಮೆ ಸ್ಟಾರ್ಟ್ ಮಾಡಿದ್ರೆ ನಿಲ್ಲಿಸೋದು ತುಂಬಾ ಕಷ್ಟ ಎಂದು ಕಿರಣ್ ಉತ್ತರಿಸಿದಾಗ ಇಬ್ಬರ ನಡುವಿನ ಕತ್ತಲೆಯ ಮೌನವು ರೋಮಾಂಚನಕಾರಿ ನಗೆಯಾಗಿ ಬದಲಾಯಿತು. ಹೀಗೆ ದಿನಗಳು ಉರುಳಿದವು. ಕೀರ್ತಿ ಮತ್ತು ಕಿರಣ್ ನಡುವಿನ ಈ ತರಲೆ ಹಾಸ್ಯ ಮತ್ತು ದ್ವಂದ್ವಾರ್ಥದ ಮಾತುಗಳು ಅವರ ಒಂಟಿತನವನ್ನು ದೂರ ಮಾಡಿದವು. ಒಬ್ಬರಿಗೊಬ್ಬರು ಉತ್ತಮ ಸ್ನೇಹಿತರಾದರು. ಕೀರ್ತಿಯ ನಿರಸ ಜೀವನಕ್ಕೆ ಕಿರಣನ ಆಗಮನ ಹೊಸ ಚೈತನ್ಯವನ್ನು ತಂದಿತ್ತು. ಅವನು ಅತ್ತಿಗೆ ಒಂದು ಮಾತನ್ನು ಕೇಳಿದನು. ಅತ್ತೆ, ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡ್ತೀರಾ? ನಿಮಗೆ ಗೊತ್ತಿದ್ದ ಹಾಗೆ ನನ್ನದು ಎಷ್ಟು ದೊಡ್ಡದು ಇದೆ ಅಂತ ಗೊತ್ತು. ಅದನ್ನು ನಿಮ್ಮ ಮಗಳು ಕೂಡ ಇಷ್ಟಪಡುತ್ತಾಳೆ. ಅದಕ್ಕಾಗಿ ಅವಳನ್ನು ದಯವಿಟ್ಟು ನನಗೆ ಕೊಟ್ಟು ಮದುವೆ ಮಾಡಿಸಿ. ಸರಿ ಆಯಿತು ಕಿರಣ್, ನಿನಗೆ ನನ್ನ ಮಗಳು ರಾಧಿಕಾನನ್ನು ಕೊಟ್ಟು ಮದುವೆ ಮಾಡುತ್ತೇವೆ. ಆದರೆ ಒಂದು ಷರತ್ತು, ನೀನು ಮತ್ತೊಮ್ಮೆ ನನ್ನ ಜೋಡಿ ಆಟವಾಡಬೇಕು ಎಂದು ಕೇಳಿದಳು. ಅದಕ್ಕೆ ಕಿರಣ್ ಆಯ್ತು ಅತ್ತೆ ಎಂದು ಆ ಕೆಲಸವನ್ನು ಅಲ್ಲಿಯೇ ಮುಗಿಸಿಬಿಟ್ಟ. ಅವನ ಕೆಲಸದ ರಭಸಕ್ಕೆ ಕೀರ್ತಿ ಎಂದು ಅನುಭವಿಸಿದ ಸುಖವನ್ನು ಪಟ್ಟಳು. ಕಿರಣ್ ಕೂಡ ನಗರದಲ್ಲಿ ಕೇವಲ ಕಂಪ್ಯೂಟರ್ ಮಾತ್ರ ಕಲಿಯಲಿಲ್ಲ, ಬದಲಿಗೆ ಜೀವನದಲ್ಲಿ ಹಿರಿಯರೊಂದಿಗೆ ಹೇಗೆ ಹೊಂದಿಕೊಂಡು ತಮಾಷೆಯಾಗಿ ಇರಬೇಕು ಎಂಬುದನ್ನು ಕಲಿತನು. ಬೇಸಿಗೆ ರಜೆ ಮುಗಿಯುವ ಸಮಯ ಬಂದಾಗ ಕಿರಣ್ ತನ್ನ ಊರಿಗೆ ಮರಳಲು ಸಿದ್ಧನಾದ. ಹೋಗುವಾಗ ಕೀರ್ತಿ, ಕಿರಣ್ ಮುಂದಿನ ಬೇಸಿಗೆ ರಜೆಗೂ ಮರೆಯದೆ ಬಾ, ನಿನ್ನ ಆ ದೊಡ್ಡ ಪೈಪ್ ಮತ್ತು ಕಾಯಿ ದುಡಿಯುವ ಸ್ಟೈಲ್ ನನಗೆ ತುಂಬಾ ನೆನಪಿರುತ್ತೆ ಎಂದಳು. ಕಿರಣ್ ನಗುತ್ತಾ, ಖಂಡಿತ ಬರ್ತೀನಿ ಅತ್ತೆ, ಮುಂದಿನ ಸಲ ಇನ್ನೂ ಹೆಚ್ಚಿನ ಪ್ರೆಷರ್ನೊಂದಿಗೆ ಬರ್ತೀನಿ ಎಂದು ಹೇಳಿ ಬೀಳ್ಕೊಟ್ಟನು. ಕಿರಣ್ ಹೀಗೆ ತನ್ನ ಶಾಲೆಗೆ ರಜೆ ದಿನಗಳಲ್ಲಿ ತನ್ನ ಅತ್ತಿಗೆ ಮನೆಗೆ ಬಂದು ಅವಳ ಜೊತೆ ಮಾತನಾಡಿ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಹೋಗುತ್ತಿದ್ದ. ಇದು ಹೀಗೆ ಮುಂದುವರಿಯಿತು. ಯಾರಿಗೂ ಕೂಡ ಇವರಿಬ್ಬರ ಮೇಲೆ ಅನುಮಾನ ಬರದಂತೆ ಹೋಗುತ್ತಿದ್ದರು. ಮತ್ತು ಅತ್ತೆಯೂ ಕೂಡ ತನ್ನ ಅಣ್ಣನ ಮನೆಗೆ ಆಗಾಗ ಹೋಗಲೇ ಬರುತ್ತಿದ್ದಳು. ಅಲ್ಲಿ ಹೋದಾಗಲೂ ಕೂಡ ಅವನ ಜೊತೆ ಆ ಕೆಲಸವನ್ನು ಮುಗಿಸಿಕೊಂಡು ಬರುತ್ತಿದ್ದಳು. ನೋಡಿದರಲ್ಲ ಸ್ನೇಹಿತರೆ, ಇವರಿಬ್ಬರ ನಡುವೆ ಈ ರೀತಿಯ ಸಂಬಂಧ ಬೆಳೆದು ಬಿಟ್ಟಿತ್ತು. ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೊಂದು ರೋಚಕ ಕಥೆಯೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋದ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಧನ್ಯವಾದಗಳು.